ನೀವು ಆ ಹೈ ಕರುನಾಡು ಏನು ಅಂದ್ರಲ್ಲ, ಹೌದು. ಓಕೆ, ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂ ನಲ್ಲಿ ನೀವು ಏನ್ ವಿಷಯ ಹೇಳಿದ್ರಿ? ಇದೇ ಅನನ್ಯ ಭಟ್ ವಿಚಾರ ಹೇಳಿದೆ. ಅದನ್ನ ಕ್ರಿಯೇಟ್ ಮಾಡಿದವರು ಈ ಶಿವಶಂಕರ್ ಅನ್ನುವರು. ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರೇ ಈ ಹಾಯ್ ಕರುನಾಡಿದು ನಂಬರ್ ಕೊಟ್ಟಿರೋದು. ಓಕೆ, ಹೀಗೆ ಹೇಳಿ ಶಿವಶಂಕರ್ ಅವರು ನಿಮಗೆ ಈ ತರ ಹೇಳಿ ಅಂತ ಹೇಳಿಸಿರೋದು 2024ರಲ್ಲಿ ಬಂದ ಒಂದು ಯೂಟ್ಯೂಬ್ ಇಂಟರ್ವ್ಯೂ ನಲ್ಲಿ ನೀವು ಅನನ್ಯ ಭಟ್ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಆದ್ರೆ ಅದು ರಾಜ್ಯದ ಜನರಿಗೆ ತಲುಪಲಿಲ್ಲ, ಬಟ್ ಯಾರಿಗ್ ಬೇಕೋ ಅವ್ರಿಗೆ ತಲುಪಿದೆ. ಬಟ್ ಹಾಗಾಗಿ ನಿಮಗೆ ಗಿರೀಶ್ ಮಟ್ಟಣ್ಣನವರು ಮಾತಾಡೋದಕ್ಕೆ ಅಂತ ಬಂದ ಅನನ್ಯ ಭಟ್ ಕ್ರಿಯೇಟ್ ಮಾಡಿದ್ದು ಶಿವಶಂಕರ್. ಎಲ್ಲಿದ್ದಾರೆ ಅವರು? ಅವ್ರು ಎಲ್ಲಿ ಇವಾಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಅವರಿಲ್ಲ ಈಗ. ಅವ್ರು ಯಾಕೆ ಅನನ್ಯ ಭಟ್ ಕ್ಯಾರೆಕ್ಟರ್ ಕ್ರಿಯೇಟ್? ಅವರಿಗೇನೋ ಧರ್ಮಸ್ಥಳದ ಬಗ್ಗೆ ಅವರಿಗೇನೋ ಒಂದು ದ್ವೇಷ ಇತ್ತು, ಅದೇನೋ ಒಂದು ಇದಿತ್ತು. ಅದರಿಂದ ನನ್ನನ್ನು ಈ ರೀತಿ ಗಾಢವಾಗಿ ಉಪಯೋಗ ಮಾಡಿಕೊಂಡ್ರು. ನೀವು ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ಯಾವ ವಿಷಯಕ್ಕಾಗಿತ್ತು? ನನ್ನ ಆಸ್ತಿಯ ವಿಷಯಕ್ಕೆ. ಆಸ್ತಿ ವಿಷಯಕ್ಕೆ ಅನನ್ಯ ಭಟ್ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ತಾರೆ, ಬಟ್ ಅದನ್ನ ಅಸ್ತಿ ವಿಷಯಕ್ಕೆ ಈ ಗ್ಯಾಂಗ್ ಬಳಸ್ಕೊಳ್ಳುತ್ತೆ. ಓಕೆ, ಅದಾದ ನಂತರ ಗಿರೀಶ್ ಮಟ್ಟಣ್ಣನವರು ಮತ್ತೆ ಯಾರು ಬರ್ತಾರೆ? ಜಯಂತ್ ಬರ್ತಾರ ಜೊತೆ? ಜಯಂತ್ ಟೀನು ಗಿರೀಶ್ ಮಟ್ಟಣ್ಣನು ಇಬ್ರು ಬರ್ತಾರೆ. ನಿಮ್ಮ ಹತ್ರ ಬಂದು ಮಾತಾಡಿದ್ರು. ಅದೇ ನಾವಿದ್ದೀವಿ, ನೀವೆಲ್ಲ ಏನೇನ್ ಬೇಕೋ ರೆಕಾರ್ಡ್ ತಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಓಕೆ, ನಿಮ್ಗೆ ಆಶ್ಚರ್ಯ ಅನ್ಸಿಲ್ವಾ? ನಾನು ಆಸ್ತಿ ಬಗ್ಗೆ ಹೋರಾಟ ಮಾಡ್ತಿದ್ದೀನಿ, ಇವ್ರು ನಾನು ಆಸ್ತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿರೋದು. ನಾನಾದ್ರೆ ಅವರು ಮಗಳ ಬಗ್ಗೆ ಅಂತ ಹೇಳಿ ಇದು ಮಾಡಿದ್ರು. ಸರಿ, ಇನ್ನೇನು ಇದಾಗುತ್ತೆ ನೋಡೋಣ, ಇನ್ನು ಅದ್ರ ಬಗ್ಗೆ ನಾನು ಇದೇನು ಆಗಲ್ಲ, ಸುಮ್ಮನೆ ಯಾತಕ್ಕೆ ನಾನು ಅಲ್ಲಿಗೆ ಬಿಟ್ಬಿಡೋಣ, ಇದೆಲ್ಲ ಬೇಡ ನನಗೆ ಅನ್ನೋ ರೀತಿಯಲ್ಲಿ ನಾನು ಸೈಲೆಂಟ್ ಆಗಿ ಇದ್ದೆ. ಮಾತಾಡಿ ಕಳಿಸಿದ್ರಿ. ಹೇಳಿದ್ರ ಸತ್ಯ ಹೇಳಿದ್ರ ಹಿಂಗ್ ಶಿವಶಂಕರ್ ಅನ್ನೋರು ಇದನ್ನ ಕ್ರಿಯೇಟ್ ಮಾಡ್ಕೊಂಡು? ಅವ್ರ ಹತ್ರ ನಾನು ಯಾವ್ದು ವಿಚಾರ ಹೇಳಿಲ್ಲ, ನಾನು ಆ ವಿಚಾರ ಹೇಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಇದು ಇಲ್ಲಿಗೆ ಬಿಟ್ಟು ಇಷ್ಟು ತನಕ ಮುಂದುವರಿತದೆ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗಿದ್ದು ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಸುಳ್ಳು ಅಂತ? ನಾನು ಇದಾದ್ಮೇಲೆ ಇವಾಗೆಲ್ಲ ಹೇಳಿದ ಮೇಲೆ ಅವಾಗಲೇ ಗೊತ್ತಾಗಿದ್ದು ಆ ಗ್ಯಾಂಗಿಗೂ ಸಹ. ಓಕೆ, ಅವರು ಸುಳ್ಳು ಸತ್ಯ ಅದು ನನಗೆ ಇದು ಬೇಡ. ನಾನು ಸುಳ್ಳು ಹೇಳಿದಿನೋ ಸತ್ಯ ಹೇಳಿದಿನೋ ಅದು ಭಗವಂತನಿಗೆ ಒಬ್ಬನಿಗೆ ಗೊತ್ತು. ನಾನು ಎಲ್ಲಿ ಹೇಳಬೇಕು ಸತ್ಯ ಅದನ್ನ ಅಲ್ಲಿ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಓಕೆ,